ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೆಲ್ದಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತಂದಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ಮಾಡಿಕೊಂಡು ಬರುವ. ಬಾಣಲಿಗೆ ನಾನೀಗ 2 ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಕಪ್ ಹಾಕಿದೆ, ಈಗ 2ನೇ ಕಪ್ಪು. ಸಣ್ಣ ಕಪ್ಪಲ್ಲಿ 2 ಕಪ್ಪಿನಷ್ಟು ಹಾಕಿದ್ದೇನೆ. ಈ ಕಪ್ಪಲ್ಲಿ 2 ಕಪ್ಪಿನಷ್ಟು ರಾಗಿ ಹಿಟ್ಟು. ಅದಕ್ಕೆ ಈಗ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿಕೊಳ್ಳುವ. ಅಕ್ಕಿ ಹಿಟ್ಟು ಹಾಕಿಕೊಳ್ಳದೆ ಮಾಡ್ಬೋದು, ಉಪವಾಸಕ್ಕೆಲ್ಲ ಮಾಡೋದಿದ್ರೆ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳದೆ ಮಾಡ್ಬೋದು. 2 ಸ್ಪೂನ್ ಹಾಕ್ತಿದ್ದೇನೆ. ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿಕೊಂಡೆ. ಉಪವಾಸ ಎಲ್ಲ ಮಾಡುವವರಿದ್ರೆ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಬೇಕು ಅಂತಿಲ್ಲ, ಕೇವಲ ರಾಗಿ ಹಿಟ್ಟಲ್ಲಿ ಮಾಡಿಕೊಳ್ಬೋದು. ಇಲ್ಲದಿದ್ರೆ 1-2 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಕೂಡ ಸೇರಿಸಿಕೊಳ್ಬಹುದು. ಬೆಂಕಿಯನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯ್ತು. ಜಾಸ್ತಿ ಬೆಂಕಿ ಇಟ್ಟು ಹುರಿಯುವುದು ಬೇಡ. ನೋಡಿ, ರಾಗಿ ಹಿಟ್ಟನ್ನು ಹುರ್ಕೊಂಡಾಯ್ತು. ಜಾಸ್ತಿ ಹುರ್ಕೊಳ್ಬೇಕು ಅಂತ ಏನಿಲ್ಲ, ಒಳ್ಳೆ ಬಿಸಿ ಆದ್ರೆ ಸಾಕು. ಇವಾಗ ನಾನು ಇದಕ್ಕೆ ಒಂದು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನು ಕುದಿಯುತ್ತಿರುವ ನೀರನ್ನು ಹಾಕ್ತಿದ್ದೇನೆ. ಚೆನ್ನಾಗಿ ಕುದಿಯುತ್ತಿರುವ ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ನಾವು ಇದನ್ನು ಕಲಸಿಕೊಳ್ಬೇಕು. ಒಮ್ಮೆಗೆ ಜಾಸ್ತಿ ಹಾಕಿ ಕಲಸಿಕೊಳ್ಳೋದು ಬೇಡ. ಚೆನ್ನಾಗಿ ನೀರು ಕುದಿತಾನೆ ಇರಬೇಕು. ಒಲೆಯಲ್ಲಿದ್ದ ನೀರನ್ನೇ ತೆಗೆದು ಹಾಕೊಳ್ಳೋದು. ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನ್ನಷ್ಟು ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. ತುಪ್ಪವನ್ನು ಹಾಕಿದ ಮೇಲೆ ಚೆನ್ನಾಗಿ ಹೀಗೆ ನಾದಿಕೊಳ್ಳುವ. ತುಪ್ಪ ಹಾಕಿದ್ರೆ ಪರಿಮಳ ಕೂಡ ಚೆನ್ನಾಗಿರ್ತದೆ. ಈಗ ನಾನು ತುಪ್ಪ ಹಾಕಿದೆ, ಎಣ್ಣೆ ಕೂಡ ಹಾಕಿಕೊಳ್ಬೋದು. ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡುವ. ಅಂದ್ರೆ ನಮಗೆ ಕೈಯಲ್ಲಿ ಮುಟ್ಲಿಕ್ಕೆ ಆಗುವಷ್ಟು ಹೊತ್ತಿಗೆ ನಾವು ಕೈ ಹಾಕಿ ಚೆನ್ನಾಗಿ ಕಲಸಿಕೊಂಡ್ರೆ ಆಯ್ತು. ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಬಿಡುವ ಇದನ್ನು. ಇನ್ನು ಇದನ್ನು ಚೆನ್ನಾಗಿ ಕೈಯಲ್ಲಿ ಕಲಸಿಕೊಂಡ್ರೆ ಆಯ್ತು. ನೋಡಿ, ಕೈಗೆ ಕೂಡ ಅಂಟಿಕೊಳ್ಳೋದಿಲ್ಲ. ನೋಡಿ, ಚೆನ್ನಾಗಿ ನಾದಿಕೊಳ್ಬೇಕು. ಇಲ್ಲಿ ನೋಡಿ, ಚೆನ್ನಾಗಿ ಕಲಸಿಕೊಂಡಾಯ್ತು. ಇವಾಗ ನಾನು ಇಲ್ಲಿ ಒಂದು ಇಡ್ಲಿ ಸ್ಟ್ಯಾಂಡ್ ತಗೊಂಡಿದ್ದೇನೆ. ಅದಕ್ಕೆ ಈಗ ಒಂದು ಕಾಟನ್ ಬಟ್ಟೆಯನ್ನು ಹಾಕಿಕೊಳ್ಳೋ. ಕಾಟನ್ ಬಟ್ಟೆಯಲ್ಲಿದ್ರೆ ಕರ್ಚಿಫನ್ನು ಕೂಡ ಹಾಕಿಕೊಳ್ಬಹುದು. ನೋಡಿ, ಈ ರೀತಿ ಕರ್ಚಿಫನ್ನು ಹಾಕಿಕೊಂಡಿದ್ದೇನೆ. ಇವಾಗ ನಾವು ಚಕ್ಕುಲಿ ಒರಳನ್ನು ತಗೊಳ್ಳುವ. ಅದಕ್ಕೆ ಈ ಅಚ್ಚನ್ನು ತಗೊಳ್ಬೇಕು. ನೋಡಿ, ಖಾರ ಕಡ್ಡಿ ಸೇಮಿಗೆ ಮಾಡುವ ಅಚ್ಚು ಉಂಟಲ್ಲ, ಅದನ್ನೇ ತಗೊಳ್ಬೇಕು. ಈಗ ಕೂಡ ಚೆನ್ನಾಗಿ ತುಪ್ಪವನ್ನು ಹೀಗೆ ಸವರಿಕೊಳ್ಳುವ. ತುಪ್ಪ ಆಗ್ತದೆ, ಎಣ್ಣೆ ಆಗ್ತದೆ, ಏನು ಕೂಡ ಆಗ್ತದೆ. ಇಲ್ಲಿ ನೋಡಿ, ಹಿಟ್ಟನ್ನು ನಾನು 2 ಪಾರ್ಟ್ ಮಾಡಿಕೊಂಡಿದ್ದೇನೆ. ಇದರಲ್ಲಿ ಒಂದು ಪಾರ್ಟನ್ನು ಹೀಗೆ ಸಿಲಿಂಡರ್ ಆಕೃತಿಗೆ ಮಾಡಿಕೊಂಡು ಇದನ್ನು ಈಗ ನಾವು ಈ ಒರಳಿಗೆ ಹಾಕಿಕೊಳ್ಳುವ. ಅದಕ್ಕೆ ಎಷ್ಟು ಹಿಡಿಸ್ತದೆ ಅಷ್ಟು ಹಾಕಿಕೊಂಡ್ರೆ ಆಯಿತು. ಇವಾಗ ನಾವು ಈ ಕರ್ಚಿಫ್ ಹಾಕಿದ ಇಡ್ಲಿ ಮೌಲ್ಡಿಗೆ ಸೇಮಿಗೆ ಒತ್ತಿಕೊಂಡ್ರೆ ಆಯಿತು. ಹಾಗೆ ನಾನು ಇನ್ನೊಂದು ಮೌಲ್ಡಿಗೆ ಹಾಕ್ತಿದ್ದೇನೆ. ಇಲ್ಲಿ ತುಪ್ಪ ಸವರಿದ್ದೇನೆ ಮೌಲ್ಡಿಗೆ. ಹಾಗೆ ಒಂದೊಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ.
ಇಲ್ಲಿ ನೋಡಿ ರಾಗಿ ಶಾವಿಗೆಯನ್ನು ಒತ್ತಿಕೊಂಡಾಯ್ತು. ಈ ರೀತಿ ಒತ್ತಿಕೊಂಡಿದ್ದೇನೆ. ಇಲ್ಲಿ ಒಂದು ಸ್ವಲ್ಪ ಹಿಟ್ಟು ಉಳಿದದನ್ನು ಈ ರೀತಿ ಹಾಗೆ ಇಟ್ಟುಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಬೇಯಿಸ್ಕೊಳ್ಳ. ಹಾಗೆ ಇಲ್ಲಿ ನೀರನ್ನು ಕೂಡ ಕುದಿಲಿಕ್ಕೆ ಇಟ್ಟಿದ್ದೇನೆ. ನೀರು ಚೆನ್ನಾಗಿ ಕುದೀತಾ ಇರಬೇಕು. ಈಗ ನಾವು ಮಾಡಿಟ್ಟ ಶಾವಿಗೆಯನ್ನು ಬೇಯಲಿಕ್ಕೆ ಇಡುವ. ಇನ್ನು ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 7 ನಿಮಿಷ ಹೀಗೆ ಬೇಯಲಿಕ್ಕೆ ಬಿಡುವ. 7 ರಿಂದ 8 ನಿಮಿಷ ಬೇಯಲಿ. ಒಂದು ಬಾಳೆಹಣ್ಣಿನ ರಸಾಯನ ಮಾಡಿಕೊಳ್ಳುವ. ಇಲ್ಲಿ ನಾನು ಕದಳಿ ಬಾಳೆಹಣ್ಣು ತಗೊಂಡಿದ್ದೇನೆ. ಚೆನ್ನಾಗಿ ಹಣ್ಣಾಗಿದೆ. ಇವಾಗ ನಾವು ಬಾಳೆಹಣ್ಣೆಲ್ಲ ಕಟ್ ಮಾಡಿಕೊಳ್ಳುವ. ಶಾವಿಗೆ ಈಗ ಬಾಳೆಹಣ್ಣಿನ ಕಾಯಿ ಹಾಲಿಗೆ ರಸಾಯನ ಮಾಡಿಕೊಳ್ಳ. ಅದಕ್ಕೆ ಈಗ ಒಂದು 2 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ತೆಂಗಿನಕಾಯಿ ತುರಿ. ಜಾಸ್ತಿ ಒಣಗಿದ ತೆಂಗಿನಕಾಯಿ ಬೇಡ, ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ಆದರೆ ಕಾಯಿ ಹಾಲಿಗೆಲ್ಲ ಒಳ್ಳೇದಾಗ್ತದೆ. ಅದನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳುವ. ಇಲ್ಲಿ ತೆಂಗಿನಕಾಯಿ ನಯವಾಗಿ ರುಬ್ಬಿದ ನಂತರ ನಾನಿಲ್ಲಿ ಒಂದು 3 ಸ್ಪೂನ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಆರ್ಗಾನಿಕ್ ಬೆಲ್ಲ ಇದು. ಹಾಗೆ ನೀವು ಹಾಕುದಿದ್ರೆ ಬೆಲ್ಲದಲ್ಲಿ ಏನಾದರೂ ಕಸ ಏನಾದರೂ ಇದ್ರೆ ಲೈಟ್ ಪಾಕ ಮಾಡಿಕೊಂಡು ಅದನ್ನು ಶೋಧಿಸಿಕೊಂಡು ಹಾಕಿಕೊಳ್ಬಹುದು. ಇನ್ನು ಇದನ್ನು ಪುನಃ ರುಬ್ಬಿಕೊಳ್ತೇನೆ. ನೋಡಿ, ತೆಂಗಿನಕಾಯಿಯನ್ನು ರುಬ್ಬಿಕೊಂಡಾಯಿತು. ತೆಂಗಿನಕಾಯಿ ಮತ್ತು ಬೆಲ್ಲ. ಇಲ್ಲಿ ನಾನು ಸ್ವಲ್ಪ ಬೆಲ್ಲದ ಕಲರ್ ಕಪ್ಪಿದ್ದ ಕಾರಣ ಕಾಯಿ ಹಾಲು ಸಹ ಸ್ವಲ್ಪ ಕಲರ್ ಚೇಂಜು. ಇಲ್ಲದ್ರೆ ನಾವು ಎಲ್ಲೋ ಬೆಲ್ಲ ಹಾಕಿದ್ರೆ ಕಲರ್ ಕೂಡ ಎಲ್ಲೋ ಇರ್ತದೆ. ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೇನೆ ಇದನ್ನು. ಹಾಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಕೊಳ್ಳುವ. ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಟುಕೊಂಡ ಬಾಳೆಹಣ್ಣನ್ನು ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಹಾಕಿದ್ರು ಉಂಟಲ್ಲ, ತುಂಬ ಒಳ್ಳೇದಾಗ್ತದೆ. ಹಾಗೆ ನೀವು ಬಾಳೆಹಣ್ಣು ಹಾಕದಿದ್ರೆ ಗಸಗಸೆ ಪಾಯಸವನ್ನು ಕೂಡ ಮಾಡಿಕೊಳ್ಬಹುದು. ಗಸಗಸೆಯನ್ನು ಹುರಿದು ತೆಂಗಿನಕಾಯಿ ಜೊತೆ ಚೆನ್ನಾಗಿ ರುಬ್ಬಿಕೊಂಡ್ರೆ ಆಯ್ತು. ಇವಾಗ ಇಲ್ಲಿ ನಮ್ಮ ಬಾಳೆಹಣ್ಣಿನ ರಸಾಯನ ಕೂಡ ರೆಡಿ ಆಯ್ತು. ಶಾವಿಗೆ ಇವಾಗ ನಮ್ಮ ಶಾವಿಗೆಯನ್ನು ಎಬ್ಬಿಸ್ಕೊಳ್ಳುವ. ನೋಡಿ ಚೆನ್ನಾಗಿ ಸಲೀಸಾಗಿ ಎದ್ದು ಬರ್ತದೆ ನೋಡಿ. ಹಾಗೆ ಇದು ನೋಡಿ ತೆಂಗಿನಕಾಯಿ ತುರಿ ಹಾಕಿಟ್ಟದ್ದು ನಾವು. ಇದು ಸಹ ಚೆನ್ನಾಗಿ ಎದ್ದು ಬರ್ತದೆ ನೋಡಿ ಸ್ನೇಹಿತರೆ, ತೆಂಗಿನಕಾಯಿ ಹಾಲಿನೊಂದಿಗೆ ನಮ್ಮ ರಾಗಿ ಶಾವಿಗೆ ಸವಿಯಲು ಸಿದ್ಧ. ನೋಡಿ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಯಾರು ಹೊಸಬ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗಾದರೆ ಇನ್ನೊಂದು ಹೊಸ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.